ಸರ್ಕಾರ ಪ್ರತಿ ಕ್ವಿಂಟಲ್ ದ್ರಾಕ್ಷಿಗೆ ರೂಪಾಯಿ 25,000 ಬೆಂಬಲ ಬೆಲೆ ಘೋಷಿಸಬೇಕು. ಮಾಜಿ ಶಾಸಕ ಡೋಂಗರಗಾಂವ್. ಇದೇ ಬೆಳಗಾವಿ ವಿಧಾನಮಂಡಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಮಹತ್ವದ ವಾಣಿಜ್ಯ ಬೆಳೆ ದ್ರಾಕ್ಷಿಗೆ ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ 25,000 ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಇಲ್ಲವಾದ್ರೆ ದ್ರಾಕ್ಷಿ ಬೆಳೆಗಾರ ಬೆಳೆ ಸಾಲಗಳನ್ನು ತುಂಬಲು ಸಾಧ್ಯವಾಗದೆ ರೈತರು ಆತ್ಮಹತ್ಯೆಗಳಂತಹ ನಿರ್ಧಾರಗಳನ್ನು ಕೈಗೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ ಅಂತ ಮಾಜಿ ಶಾಸಕ ಶಹಜಾನ್ ಡೋಂಗರಗಾಂವ್ ಅವರು ಹೇಳಿದರು. ಅಥಣಿ ತಾಲೂಕಿನ ದ್ರಾಕ್ಷಿ ಬೆಳೆಗಾರರ ಸಂಘ ಹಾಗೂ ದ್ರಾಕ್ಷಿ ಬೆಳೆಗಾರರ ರೈತರು ಸಾಮೂಹಿಕವಾಗಿ ಹಾಗೂ ಪಕ್ಷಾತೀತವಾಗಿ ತಹಶೀಲ್ದಾರ್ ಕಚೇರಿ ಎದುರು ಮಾಜಿ ಶಾಸಕ ಶಹಜಾನ್ ಡೋಂಗರಗಾಂವ್ ಅವರ ನೇತೃತ್ವದಲ್ಲಿ ಸರ್ಕಾರ ದ್ರಾಕ್ಷಿ ಬೆಳೆಗಾರರ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಹಶೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾಜಿ ಶಾಸಕ ಶಹಜಾನ್ ಡೋಂಗರಗಾಂವ್ ಅವರು ಮಾತನಾಡಿದರು. ದ್ರಾಕ್ಷಿ ಬೆಳೆಗೆ ಪ್ರಸಿದ್ಧಿ ಪಡೆದಿರುವ ತಾಲೂಕು ಅಂದರೆ ಅಥಣಿ ಎನ್ನಬಹುದು. ತಾಲೂಕಿನಲ್ಲಿ ಸುಮಾರು 15,000 ಎಕರೆ ಜಮೀನಿನಲ್ಲಿ ದ್ರಾಕ್ಷಿಯನ್ನು ತೋಟಗಾರಿಕೆ ಹಾಗೂ ಪ್ರಮುಖ ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯಲಾಗುತ್ತದೆ. ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚ ಹೆಚ್ಚಳ, ಬೆಲೆಯಲ್ಲಿ ಕುಸಿತ ಮುಂತಾದ ಕಾರಣಗಳಿಂದ ದ್ರಾಕ್ಷಿ ಬೆಳೆದ ರೈತರು ಒಂದು ರೀತಿಯ ಸಂಕಷ್ಟದಲ್ಲಿದ್ದಾರೆ. ಈ ಕಷ್ಟದ ಸಮಯದಲ್ಲಿ ಸರ್ಕಾರ ಅವರ ಕೈ ಹಿಡಿದು ಮುನ್ನಡೆಸುವ ಅಗತ್ಯವಿದೆ. ಸರ್ಕಾರವು ಸಹಾನುಭೂತಿಯಿಂದ ಪರಿಗಣಿಸಿ ಅಗತ್ಯ ಯೋಜನೆ ನೀತಿ ಕಲ್ಪಿಸಿ ದ್ರಾಕ್ಷಿ ಬೆಳೆಯನ್ನು ಮುಂದುವರಿಸಲು, ಉಪಜೀವನ ನಡೆಸಲು ದ್ರಾಕ್ಷಿ ಬೆಳೆಗಾರರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುವು ಮಾಡಿಕೊಡಬೇಕಾಗಿದೆ. ಕಳೆದ 3-4 ವರ್ಷಗಳಿಂದ ದ್ರಾಕ್ಷಿ ಬೆಳೆಯು ಮಾರುಕಟ್ಟೆಯಲ್ಲಿ ಕುಸಿದಿದ್ದು ಅದರ ಕೃಷಿ ವೆಚ್ಚಗಳನ್ನು ಸಹ ಸರಿದೂಗಿಸಲು ಸಾಧ್ಯವಾಗ್ತಲ್ಲ. ಆದ್ದರಿಂದ ಪ್ರತಿ ಕ್ವಿಂಟಾಲ್ಗೆ 25,000 ಬೆಂಬಲ ಬೆಲೆ ಘೋಷಿಸಬೇಕು. ರಸಗೊಬ್ಬರ, ಔಷಧಿಗಳ ದರ ವಿಪರೀತವಾಗಿ ಹೆಚ್ಚಳವಾಗಿದ್ದರಿಂದ ಇವುಗಳ ಮೇಲಿನ ಟ್ಯಾಕ್ಸ್ ಅನ್ನು ರದ್ದುಗೊಳಿಸಬೇಕು. ಈ ಬೆಳೆಯು ಕೂಲಿ ಪ್ರಧಾನವಾಗಿದ್ದು ಕಾರ್ಮಿಕರ ದಿನಗೂಲಿ ಹೆಚ್ಚಳವಾಗಿರುವುದರಿಂದ ವಿವಿಧ ಯೋಜನೆ ಅಡಿಯಲ್ಲಿ ಪರಿಗಣಿಸುವುದು ಹಾಗೂ ದ್ರಾಕ್ಷಿ ಕಟಾವು ಸಂಸ್ಕರಣೆ ಮಾಡುವ ಸಂದರ್ಭದಲ್ಲಿ ನೈಸರ್ಗಿಕ ವಿಕೋಪಗಳಿಂದ ಉತ್ಪನ್ನ ಹಾಳಾದಲ್ಲಿ NDRF ಹಾಗೂ SDRFದಲ್ಲಿ ನಷ್ಟ ಪರಿಹಾರ ಕಲ್ಪಿಸುವುದು ಅಥವಾ ಪ್ರತ್ಯೇಕ ನೀತಿ ರೂಪಿಸಬೇಕು ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಆಗ್ರಹಿಸಿದರು. ಈ ವೇಳೆ ಮುಖಂಡರಾದ ಸಿದ್ದಪ್ಪ ಮುದ್ಕಣ್ಣವರ್, ML ಹಾಲಳ್ಳಿ, ಗಿರೀಶ್ ಬುಟಾಳಿ, ದಾವಲ್ ಮುಲ್ಲಾ, ಕಾಶಿನಾಥ್ ಕುಂಬಾರ, ಮಹಂತೇಶ್ ಅಬಟಿ, ಮಲ್ಲು ಹಂಚಿನಾಳ್, ಶಂಕರ್ ಗಡದೆ, ರಾಜು ಪೂಜಾರಿ, ನೂರ್ ಅಹಮದ್ ಡೋಂಗರಗಾಂವ್, ಮೈನುದ್ದೀನ್ ಡೋಂಗರಗಾಂವ್, ಅಶೋಕ ಕೊಡಗ, ಮಲ್ಕು ಅಂದಾನಿ, ಬಸಪ್ಪ ಗುಡ್ಡಾಪುರ್, ರಿಸೆಲ್ ಹಂಡಗಿ, ಭೀಮು ಕೇರಿ, ಬಾಬುಲಾಲ್ ಸುತ್ತಗುಂಡಿ, ಇಮ್ತಿಯಾಜ್ ಹಿಪ್ಪರ್ಗಿ ಸೇರಿದಂತೆ ನೂರಾರು ಜನ ದ್ರಾಕ್ಷಿ ಬೆಳೆಗಾರರು ಹಾಗೂ ರೈತ ಮಹಿಳೆಯರು ಈ ಹೋರಾಟದಲ್ಲಿ ಭಾಗವಹಿಸಿದರು. ದ್ರಾಕ್ಷಿ ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆ ಮತ್ತು ಪ್ರಧಾನ ಬೇಡಿಕೆಗಳ ಕುರಿತು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ದ್ರಾಕ್ಷಿ ಬೆಳೆಗೆ ಪ್ರಸಿದ್ಧ ಪಡೆದಿದೆ. ಸುಮಾರು 15,000 ಎಕರೆ ಜಮೀನಿನಲ್ಲಿ ಇದನ್ನು ತೋಟಗಾರಿಕೆ ಹಾಗೂ ಪ್ರಮುಖ ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯಲಾಗುತ್ತದೆ. ಹವಾಮಾನ ವೈಪರೀತ್ಯ, ಉತ್ಪಾದನೆ ವೆಚ್ಚದಲ್ಲಿ ಹೆಚ್ಚಳ, ಬೆಲೆಯಲ್ಲಿ ಕುಸಿತ ಮುಂತಾದ ಕಾರಣಗಳಿಂದಾಗಿ ದ್ರಾಕ್ಷಿ ಬೆಳೆಗಾರ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಕಷ್ಟದ ಸಮಯದಲ್ಲಿ ಸರ್ಕಾರಗಳು ಅವರ ಕೈ ಹಿಡಿದು ಮುನ್ನಡೆಸುವುದು ಅಗತ್ಯವಿದೆ. ಈ ದಿಶೆಯಲ್ಲಿ ಈ ಕೆಳಗೆ ತೋರಿಸಿರುವ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಗಣಿಸಿ ಅಗತ್ಯ ಯೋಜನೆ ಮತ್ತು ನೀತಿ ಕಲ್ಪಿಸಿ ದ್ರಾಕ್ಷಿ ಬೆಳೆಯನ್ನು ಮುಂದುವರಿಸಲು, ಇದರಂತೆ ಉಪಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ರೈತರಿಗೆ ಪೂರೈಸುವುದು. ಮೂರನೇದು, ಬೆಳೆಯು ಕೂಲಿ ಪ್ರಧಾನವಾಗಿದ್ದು ಕಾರ್ಮಿಕರಿಗೆ ದಿನಗೂಲಿ ಹೆಚ್ಚಳವಾಗಿರುವುದರಿಂದ NREGS ಸ್ಕೀಮ್ನಲ್ಲಿ ಈ ದಿನಗೂಲಿಯನ್ನು ಪರಿಗಣಿಸಬೇಕು. ನಾಲ್ಕನೇದು, ದ್ರಾಕ್ಷಿ ಕಟಾವು ಮತ್ತು ಸಂಸ್ಕರಣೆ ಮಾಡುವ ಸಂದರ್ಭದಲ್ಲಿ ಅಂದರೆ ಶೆಡ್ನಲ್ಲಿ ಹಾಕಿದಾಗ ನೈಸರ್ಗಿಕ ಉಪಯೋಗ ದ್ರಾಕ್ಷಿ ಬೆಳೆಗಾರರ ಪರವಾಗಿ ಇವತ್ತಿನ ದಿವಸ ನಾವು ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಬಹಳಷ್ಟು ಎಲ್ಲ ನೇತೃತ್ವದಲ್ಲಿ ತಾವು ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀರಿ. ದ್ರಾಕ್ಷಿ ಬೆಳೆಗಾರರು ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತೇಳಿ. ಸೊ ಹೀಗಾಗಿ ಈ ಸಮಸ್ಯೆಗಳ ಕುರಿತು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ
ತಮ್ಮ ಮನವಿ ಪತ್ರವನ್ನು ತಿಳಿಸೋ ಮೂಲಕ ತಮ್ಮ ನೋವಿಗೆ ನಾವು ಕೂಡ ಒಂದು ಸ್ಪಂದನೆ ಮಾಡ್ತೀವಿ ಅಂತ ಶಾಂತಿಯುತವಾಗಿ ಎಲ್ಲರೂ ಒಟ್ಟಿಗೆ ಹಮ್ಮಿಕೊಂಡು ತಮ್ಮ ಬೇಡಿಕೆಯನ್ನು ಕೇಳಬೇಕಾಗಿ ನಮಗೆ ತಾಲೂಕು ಆಡಳಿತದಿಂದ ವಂದನೆಗಳನ್ನು ತಿಳಿಸ್ತೀವಿ. ಅದಲ್ಲದೆ ಇಲ್ಲಿ ಕೆಲವೊಂದು ತಾವು ಭಾಳಷ್ಟು ಹೇಳಿದಿರಿ, ಸಮರ್ಪಕ ಹವಾಮಾನ ಮಾಪನ ನಿರ್ವಹಣೆ ಆಗದೇ ಇರೋದ್ರಿಂದ ವೆದರ್ ಬೇಸ್ ಮೇಲೆ ಕೆಲವೊಂದು ಪರಿಹಾರ ಇದು ಆಗ್ತಾಯಿಲ್ಲ ಅಂತ ಹೇಳಿ, ಸೊ ಅದರ ಕುರಿತು ಕೂಡ ನಾವು ಈಗಾಗಲೇ ಮೊನ್ನೆ ಎಲ್ಲಕ್ಕಿಂತ ಹೆಚ್ಚು ದೊಡ್ಡ ಅಸ್ತ್ರ ಅಂದ್ರೆ ಮಾಧ್ಯಮ. ನಾವು ಮಾಧ್ಯಮದವರ ಸಹಾಯದಿಂದ ಈ ವಿಷಯದ ಗಂಭೀರತೆಯನ್ನು ನಿಮಗೆಲ್ಲರಿಗೂ ನಾವು ವರದಿ ಕೊಟ್ಟಿದ್ದೀವಿ. ಆ ವರದಿಯಲ್ಲಿ ಎಲ್ಲನೂ ನಾವು ನಿಜಾಂಶವನ್ನು ತಿಳಿಸಿದ್ದೀವಿ. ಯಾವುದು ಅಂಕಿಅಂಶ ಸಹಿತ ನಾವು ಎಲ್ಲ ವರದಿ ಕೊಟ್ಟಿದ್ದೀವಿ. ಈ ವರದಿ ಈ ಸ್ಥಿತಿಗತಿಯನ್ನು ಸರ್ಕಾರ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಧ್ಯಮದ ಮುಖಾಂತರ ತಾವು ನಮಗೆ ಸಹಾಯ ಮಾಡ್ಬೇಕಂತೇಳಿ ತಮ್ಮಲ್ಲಿನೂ ಸಹಿತ ನಾವೆಲ್ಲ ದ್ರಾಕ್ಷಿ ಬೆಳೆಗಾರ ಪರವಾಗಿ ವಿನಂತಿ ಮಾಡ್ಕೊತೀವಿ. ಮತ್ತು ಇಲ್ಲಿ ಬಂದವರು ಎಲ್ಲ ಪಕ್ಷದವರು ಅದಾರ. ನಮಗೆ ಯಾವುದೂ ಸ್ಟ್ರೈಕ್ ಅಲ್ಲ, ನಾವು ಮಾಡಿರುವಂಥದ್ದು ಸರ್ಕಾರದ ಗಮನ ಸೆಳೆಯುವಂಥದ್ದು ವಿಷಯ. ನಾವು ಯಾರ ವಿರುದ್ಧ ಮಾಡ್ತಾ ಇಲ್ಲ. ಯಾವ ಸರ್ಕಾರದ ಕಣ್ಣು ತೆರಿಬೇಕು. ದ್ರಾಕ್ಷಿ ಬೆಳೆಗಾರರ ಸ್ಥಿತಿಗತಿ ಸರ್ಕಾರಕ್ಕೆ ಅರ್ಥ ಆಗಬೇಕು. ಮತ್ತು ದ್ರಾಕ್ಷಿ ಬೆಳೆಗಾರರ ಪರಿಸ್ಥಿತಿ ಇಲ್ಲಿ ತನಕ ಸರ್ಕಾರಕ್ಕೆ ಸರಿಯಾಗಿ ಅರ್ಥ ಆಗಿಲ್ಲ. ಎಲ್ಲದಕ್ಕೂ ಬೆಂಬಲ ಬೆಲೆ ಅದ, ದ್ರಾಕ್ಷಿ ಬೆಳೆಗಿಲ್ಲ. ಮತ್ತು ದ್ರಾಕ್ಷಿ ಬೆಲೆ ಇಷ್ಟು ಕುಸಿದಲ್ಲ. ಈಗ ದ್ರಾಕ್ಷಿ ಬೆಳಿಬೇಕಾದ್ರೆ ಏನು ಖರ್ಚು ಬರ್ತದೆ ಅಷ್ಟು ಸಹಿತ ದ್ರಾಕ್ಷಿ ಬೆಳೆಗಾರಿಗೆ ಉತ್ಪನ್ನ ಸಿಗ್ತಾ ಇಲ್ಲ. ಮತ್ತು ದ್ರಾಕ್ಷಿ ಬೆಳೆ ಎಷ್ಟು ಬೆಳೆದದ ಇಡೀ ದೇಶದಲ್ಲಿ ಅಂತಂದ್ರೆ, ಈಗ ಅಥಣಿ ತಾಲೂಕು ತಗೋರಿ. ಅಥಣಿ ತಾಲೂಕಿನೊಳಗೆ ಕಬ್ಬು ಬೆಳೆ ಆದ ನಂತರ ಅತಿ ಹೆಚ್ಚಿಗೆ ಬೆಳೆಯುವಂಥದ್ದು, ಅತಿ ಹೆಚ್ಚು ಉತ್ಪನ್ನ ಕೊಡುವಂಥದ್ದು. ಒಂದು ವರ್ಷಕ್ಕೆ 500 ಕೋಟಿ ರೂಪಾಯಿ ಆದಾಯ ಏನಾರು ಇದ್ರೆ ಅಥಣಿ ತಾಲೂಕಿನೊಳಗೆ ಅದು ದ್ರಾಕ್ಷಿ ಬೆಳೆದು. ಆದರೆ ಈಗ 2 ವರ್ಷ ಆಯಿತು ದ್ರಾಕ್ಷಿ ಬೆಳೆಗೆ ದರ ಇರಲಾರ್ದ ಮತ್ತು ಹವಾಮಾನ ವೈಪರೀತ್ಯದಿಂದ ಏನು ಹಾನಿ ಆಗ್ತಾ ಇದೆ. ದ್ರಾಕ್ಷಿ ಬೆಳೆ ಇವತ್ತು ನಶಿಸಿ ಹೋಗುವಂಥ ಪರಿಸ್ಥಿತಿ ಬಂದದ. ದ್ರಾಕ್ಷಿ ಬೆಳೆ ನಶಿಸಿ ಹೋದ್ರೆ ಆ ಬೆಳೆಗಾರನ ನಶಿಸಿ ಹೋಗ್ತಾನೆ. ದೇಶದ ಬೆನ್ನೆಲುಬು ರೈತ. ಜೈ ಜವಾನ್ ಜೈ ಕಿಸಾನ್. ಕಿಸಾನ್ ಇವತ್ತು ಯುದ್ಧ ಮಾಡುವಾಗ ವೀರ ಸರ್ಗ ಕಂಡ್ರೆ ಅಲ್ಲಿ ನಿಧನರಾದ್ರೆ ವೀರ ಸರ್ಗ ಅಂತಾರೆ. ಆದರೆ ಜೈ ಜವಾನ್ ಇಷ್ಟು ಎಲ್ಲ ಹೇಳುವಾಗ ಜೈ ಕಿಸಾನ್ ಅಂದೇನು? ಕಿಸಾನರು ಅಂದರೆ ರೈತರು ದೇಶದ ಬೆನ್ನೆಲುಬು. ಎಲ್ಲರೂ ನಾವು ಮಣ್ಣಿನ ಮಕ್ಕಳು ಅಂತೇಳಿ ಅನ್ನೋದಾಯ್ತು, ಬಾಯಲ್ಲೇ ಮಣ್ಣಿನ ಮಕ್ಕಳು ಅನ್ನೋದಾಯ್ತು. ಮಣ್ಣಿನ ಮಕ್ಕಳ ಪರಿಸ್ಥಿತಿ ಇವತ್ತು ಏನಾಗೈತಿ ಅನ್ನುವಂಥದ್ದು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ವಿಷಯ ಭಾಳ ಗಂಭೀರ ಆಗ್ಯದ. ಆದರೆ ಏನಾಗ್ಯದ, ಇವತ್ತು ಉತ್ತರ ಕರ್ನಾಟಕದವರು ಜಾಸ್ತಿ ರೈತರು ಹೋರಾಟ ಮಾಡೋದಿಲ್ಲ ಅಥವಾ ಸಂಘಟಿತರಾಗೋದಿಲ್ಲ. ಕಾಫಿಗೆ ಬೆಂಬಲ ಬೆಲೆ ಅದ, ಅಡಿಕೆಗೆ ಅದ, ತೆಂಗಿಗೆ ಅದ, ತೊಗರಿಗೆ ಅದ, ಮತ್ತೊಂದಕ್ಕದ, ಸಣ್ಣ ಪುಟ್ಟ ಎಲ್ಲ ಬೆಳೆಗಳಿಗದ. ಇಂಥ ದೊಡ್ಡ ಬೆಳೆ, ಮಹತ್ವದ ಬೆಳೆ ಎಷ್ಟು ಆದಾಯ ಬರ್ತೈತಿರಪ್ಪ ಭಾರತ ದೇಶಕ್ಕೆ. ಇವತ್ತು ರಸಗೊಬ್ಬರಗಳು ಎಷ್ಟು ಉಪಯೋಗ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು. ಇವತ್ತು ಎಷ್ಟು ಪೆಸ್ಟಿಸೈಡ್ಸ್ ಉಪಯೋಗ ಮಾಡ್ತೀವಿ. ಇವತ್ತೆಷ್ಟು ನಾವು ಉದ್ಯೋಗದಲ್ಲಿ ಎಷ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು. ದ್ರಾಕ್ಷಿ ಬೆಳೆ ಇಲ್ಲದೆ ಹೋದರೆ ಸರ್ಕಾರಕ್ಕೂ ಸಾವಿರಾರು ಕೋಟಿ ಆದಾಯ ಕಡಿಮೆ ಆಗ್ತದೆ. ಮತ್ತು ಇಲ್ಲಿದೆ ಇಷ್ಟು 15,000 ಎಕರೆ ದ್ರಾಕ್ಷಿ ಇಲ್ಲಿ ಅಥಣಿ ಒಳಗಿದ್ರೆ ಮಾರಾಟ ಕೇಂದ್ರ ಇಲ್ಲ. ಮಾರಾಟ ಕೇಂದ್ರ ಮಾಡೋ ಸಲುವಾಗಿ ಭಾಳ ವರ್ಷದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲಿ ಕೋಲ್ಡ್ ಸ್ಟೋರೇಜ್ಗಳು ಮಾಡಬೇಕು, ಒಂದು ಮಾರಾಟ ಕೇಂದ್ರ ಮಾಡಬೇಕು, ಬೇರೆ ಬೇರೆ ಎಲ್ಲ ವ್ಯಾಪಾರಸ್ಥರನ್ನ ಇಲ್ಲಿ ಕರೆಸುವಂಥದ್ದು ವ್ಯವಸ್ಥೆ ರೈತರಿಗೆ ಸಹಾಯ ಸರ್ಕಾರ ಮಾಡಬೇಕಾಗ್ತದೆ. ನಮ್ಮದು ಒಂದೇ ಜಾತಿ, ಅದು ಯಾವ ಜಾತಿಪ್ಪ ಅಂದ್ರೆ ರೈತ ಜಾತಿ. ನಮ್ದು ರೈತ ಜಾತಿ. ದ್ರಾಕ್ಷಿ ಬೆಳೆಗಾರರು ರೈತರಲ್ಲಿ ಅವರು ಒಬ್ಬರು ರೈತರು ಸಂದರ್ಭದಲ್ಲಿ ಈ ಮಾತನ್ನು ಹೇಳಿ ಬಂದ್ರೆ ಅವರಿಗೆ ಮನವಿ ಏನು ಸಮಸ್ಯೆ ಹೇಳಿ. ದೊಡ್ಡ ಪಡ ಅದಾವ್ರಿ. ಅದ್ರಾಗ 4 ಗೊನಿ ಬಿಟ್ಟು ಅಂದ್ರೆ ಎಲ್ಲ ಪಡನ ಕಡ್ದು ಹೋದಾರ್ರಿ. ನಮ್ಗೆ ದಿನ ಹೋಗ್ಲಕ್ಕ ಕೆಲ್ಸಕ್ಕೆ ಎಲ್ಲಿ ಕೆಲಸ ಇಲ್ಲ ಆಗೈತ್ರಿ. ಮನ್ಯಾಗ ಕೂತಿದೀವ್ರಿ. ದೊಡ್ಡ ಬೆಳೆಗಾರರೆಲ್ಲ ಹಿಂಗೆ ಪಡ ಕಡ್ದು ಹೋಗಿದ್ರೆ ನಾವು ದಿನ ಎಲ್ಲಿ ಹೋಗುದ್ರಿ? ಮತ್ತು ಅವರು 4 ಗೊನಿ ಇರ್ತಾವೆ, ಕಿಲ್ಸಿಗೆ ಹಚ್ಚಿರ್ತಾರು. ಅವ್ರಿಗೆ ಅದು ಏನು ಪುರೋಟು ಇಲ್ರಿ. ಆ ಗೊನಿದಿಂದ ಅವ್ರಿಗೆ ನಮ್ಗೆ ಪಗಾರ ಸಕಟ್ ಹೊಂಡಂಗಿಲ್ಲ. ಅವ್ರ ಮಣ್ಕಿನ ರೇಟು ಕಡಿಮೆ ಆಗೈತಿ. 4 ಗೊನಿ ಇರ್ತಾವೆ. ಅದ್ರ ಒಳಗೆ ಅವ್ರು ಏನು ಲಾಭ ತಗೋಬೇಕು, ನಮ್ಗೆ ಏನು ಕೊಡಬೇಕು, ನಮ್ಗೆ ಪಗಾರ ಕೊಟ್ರೆ ಅವ್ರಿಗೆ ಏನು ಉಳಿತೈತಿ? ಆ ಬೆಳೆಗಾರರಿಗೆ ಅವ್ರು ಹೆಲ್ಪ್ ಮಾಡ್ರೆ ನಮಗೂ ದ್ರಾಕ್ಷಿ ಹಚ್ಚಿರಂದ್ರೆ ನಮಗೂ ಉದ್ಯೋಗ ಬರ್ತಾವೆ. ನಾವು ದಿನ ದ್ರಾಕ್ಷಿಯಾಗ ತೆಗೆದು ಹೋಗ್ತೀವಿ. ದ್ರಾಕ್ಷಿ ಬೆಳೆದ್ರೆ ಅಲ್ಲಿ ಮಣ್ಕಿ ಹಾಕಿರಂದ್ರೆ ಫ್ಯಾಕ್ಟ್ರಿ ತೆಗೆದು ಹೋಗ್ತೀವಿ. ನಿಮ್ಮ ಹೆಸರು? ಸಾಬಕ್ಕ ಪೂಜಾರಿ. ದಿನಾಲು ಹೋಗ್ತೀವ್ರಿ. ಅವರು ಎಲ್ಲರೂ ದ್ರಾಕ್ಷಿನ ತೆಗೆದು ಹೋಗೋದಂದ್ರೆ ನಾವು ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಕ್ರಿ?